ಎವ್ರಿವನ್. ಟುಡೇ ಹೋಮೋಜಿನಿಯಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅದ್ರ ಮೇಲೆ ಒಂದು ಪ್ರಾಬ್ಲಮ್ನ ಮಾಡ್ತಿದ್ದೀನಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಆ್ಯಕ್ಸ್ ಟು 5 to 6 ಮಾರ್ಕ್ಸ್. ಓಕೆ, ದೆನ್ ಇಟ್ ಈಸ್ ಕಮ್ಸ್ ಅಂಡರ್ ಫಸ್ಟ್ ಮಾಡ್ಯೂಲ್ ಇನ್ 22 ಸ್ಕೀಮ್. ದೆನ್ ಇಟ್ ಈಸ್ ಕಮ್ ಅಂಡರ್ 1A ಆರ್ 2A. ಓಕೆ, ದೆನ್ ಕೊಟ್ಟಿರುವಂಥ ಪ್ರಾಬ್ಲಮ್ಮ ಆ್ಯಸ್ ಇಟ್ ಈಸ್ ನಾನು ಬರ್ಕೊತಿದ್ದೀನಿ. ಓಕೆನಾ, ನೆಕ್ಸ್ಟು ಇದನ್ನು d³/dx³ ಕೊಟ್ಟಿದ್ದಾನೆ. ಓಕೆನಾ, ಅದಕ್ಕೆ ನಾನೇನು ಮಾಡ್ತೀನಿ, ಡಿಯಿಂದ d/dxನ ರೀಪ್ಲೇಸ್ ಮಾಡ್ಕೊತಿದ್ದೀನಿ. ಆಯಿತಾ? ಸೊ d is equals to d³ y minus 2d square y plus 4dy minus 8y is equals to 0. ಓಕೆನಾ, ನಾವು ನೆಕ್ಸ್ಟು ಬಂದ್ಬಿಟ್ಟು ಇದರಲ್ಲಿ y ಟರ್ಮ್ನ ಕಾಮನ್ ಆಗಿರೋದ್ರಿಂದ ಕಾಮನ್ ಟರ್ಮ್ನ ಅಂತ ತೆಗಿತಿದ್ದೀವಿ. ಓಕೆನಾ, ಆಯಿತಾ? ನೆಕ್ಸ್ಟು ಇದರಲ್ಲಿ ಇಸ್ ಈಕ್ವಲ್ಸ್ ಟು 0 ಇರೋದ್ರಿಂದ ನಾವು ಹೋಮೋಜಿನಿಯಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು d³ - 2d² + 4d - 8 ಇಂಟು y ಇಸ್ ಈಕ್ವಲ್ಸ್ ಟು 0 ಆದ್ದರಿಂದ ಆಕ್ಸಲರಿ ಈಕ್ವೇಷನ್ನ ಫೈಂಡ್ ಔಟ್ ಮಾಡ್ಕೊತಿದ್ದೀವಿ. ಅದರಲ್ಲಿ ರೂಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾವೇನು ಮಾಡ್ತಿದ್ದೀವಿ ಅಂದರೆ d ರಿಪ್ಲೇಸ್ಡ್ ಬೈ m ಅಂತ ತೊಗೊತಿದ್ದೀವಿ. ಓಕೆನಾ, ನೆಕ್ಸ್ಟು m³ - 2m² ಪ್ಲಸ್ 4m ಮೈನಸ್ 8 ಇಸ್ ಈಕ್ವಲ್ಸ್ ಟು 0 ಅಂತ ಬರ್ಕೊಂಡಿದ್ದೀವಿ. ಆಯಿತಾ? ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಮತ್ತೆ ಇದು ಕ್ಯೂಬಿಕ್ ಇದರಿಂದ 4 ಟರ್ಮ್ಸ್ ಇರೋದ್ರಿಂದ ಏನು ಮಾಡ್ತಿದ್ದೀವಿ ಅಂದರೆ m³ ಮೈನಸ್ 2m² ನೆಕ್ಸ್ಟು 4m ಮೈನಸ್ 8 ಇಸ್ ಈಕ್ವಲ್ಸ್ ಟು 0 ಅಂತ ಬರ್ಕೊತಿದ್ದೀವಿ. ನೆಕ್ಸ್ಟು ಇವೆರಡು ಟರ್ಮಲ್ಲಿ m² ನಾನು ಕಾನ್ಸ್ಟೆಂಟಾಗಿ ತೆಗಿತಿದ್ದೀನಿ. ನೆಕ್ಸ್ಟ್ ಓಕೆನಾ, m - 2. ಓಕೆನಾ, ಮತ್ತು ಇದರಲ್ಲಿ ಯಾವ ಟರ್ಮ್ನ ಕಾಮನಾಗಿ ತೆಗಿತಿದ್ದೀನಿ ಅಂದರೆ 4. ಓಕೆನಾ, ನೆಕ್ಸ್ಟು m - 2 ಅಂತ ತೊಗೊತಿದ್ದೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ m - 2 - m - 2 ಇದರಿಂದ ಸೈಡಿಗೆ ತೊಗೊತಿದ್ದೀನಿ. ಓಕೆನಾ, m - 2. ಅದಾದಮೇಲೆ ನೆಕ್ಸ್ಟ್ m² ಪ್ಲಸ್ 4 ಇಸ್ ಈಕ್ವಲ್ಸ್ ಟು 0. ಓಕೆನಾ, ನೆಕ್ಸ್ಟು m ಇಸ್ ಈಕ್ವಲ್ಸ್ ಟು 2, m² ಇಸ್ ಈಕ್ವಲ್ಸ್ ಟು -4 ಆಗುತ್ತೆ. ಓಕೆನಾ, ಈ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ನೆಕ್ಸ್ಟು m² ಆ್ಯಸ್ ಇಟ್ ಈಸ್ -4 ಮಾಡಿದರೆ ನಮಗೆ ಗೊತ್ತು -1 ಇಸ್ ಈಕ್ವಲ್ಸ್ ಟು ಏನಂತ i ಅಂತ. ಓಕೆನಾ, ಇದನ್ನು ನಾವೇನಂತ ಕರಿತೀವಿ ಅಂತಲೂ ನಿಮಗೆ ಗೊತ್ತಿದೆ. ಆಯಿತಾ? ನೆಕ್ಸ್ಟ್ ಬಂದ್ಬಿಟ್ಟು m ಇಸ್ ಈಕ್ವಲ್ಸ್ ಟು 2i ಆಗುತ್ತೆ. ಸೊ ಪ್ಲಸ್ ಆರ್ ಮೈನಸ್ 2i. ಓಕೆನಾ, ಈ ಸೈಡಿಗೆ ಕಳಿಸಿದೆ. ದೆನ್ ರೂಟ್ಸ್ ಬಿಕಮ್ಸ್ 2 ಪ್ಲಸ್ ಆರ್ ಮೈನಸ್ 2i. ಓಕೆನಾ, ಅದಾದಮೇಲೆ ನೆಕ್ಸ್ಟ್ ಕ್ಯೂಬಿಕ್ ಈಕ್ವೇಷನ್ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟು ಕಾಂಪ್ಲಿಮೆಂಟ್ರಿ ಈಕ್ವೇಷನ್ನ ಈ ಟರ್ಮ್ಸ್ಗೆ ಬರಿಬೇಕು. ಆಯಿತಾ? ಅದರಲ್ಲಿ ಕಾಂಪ್ಲಿಮೆಂಟ್ರಿ ಈಕ್ವೇಷನ್ ಬರಿಬೇಕಾದ್ರೆ y c ಇಲ್ಲಿ ನಮಗೆ ಗೊತ್ತಿದೆ ನೋಡಿ, ಇಲ್ಲಿ 2 ಇರೋದ್ರಿಂದ ಇಮ್ಯಾಜಿನರಿ ಪಾರ್ಟ್ ಓನ್ಲಿ ಇರೋದು, ರಿಯಲ್ ಪಾರ್ಟ್ ಇಲ್ಲ. ಆಯಿತಾ? ಅದಕ್ಕೆ ಏನು ಮಾಡ್ತೀವಿ, ಫಸ್ಟು c1e⁻2x ಇದೇನು ಇಮ್ಯಾಜಿನರಿ ಏನು ಪಾರ್ಟು ಆಬ್ಸೆಂಟ್ ಇದೆ. ಆಯಿತಾ? ನೆಕ್ಸ್ಟು c2 cos 2x ಪ್ಲಸ್ c3 sin 2x ಇದು ಟೋಟಲ್ ಕಾಂಪ್ಲಿಮೆಂಟ್ರಿ ಈಕ್ವೇಷನ್ ಆಗಿರುತ್ತೆ. ಯಾವ ಥರ ಬಂತು ಅಂದರೆ y c ಇಸ್ ಈಕ್ವಲ್ಸ್ ಟು ಫಸ್ಟ್ ಇರೋದೇನು ಬರೀ ಏನು m1 ಇಸ್ ಈಕ್ವಲ್ಸ್ ಟು 2 ಇರೋದ್ರಿಂದ ಇದರಲ್ಲಿ ರಿಯಲ್ ಪಾರ್ಟ್ ಮಾತ್ರ
ಇದಾಗಿರುತ್ತೆ. ಹಾಗಾಗಿ C1 ಪ್ಲಸ್ e⁻²x ಆಯಿತಾ. ನೆಕ್ಸ್ಟು e⁻0 ಇಂಟು ಎಕ್ಸ್, ಇಲ್ಲಿ ಈ ರಿಯಲ್ ಪಾರ್ಟ್ ಆಬ್ಸೆಂಟ್ ಆಗಿದೆ, ಸೊ ಓನ್ಲಿ ಇಮ್ಯಾಜಿನರಿ ಪಾರ್ಟ್ ಇದೆ ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಕಾಸ್ 2x, ಇಲ್ಲಿ C1 ಆಲ್ರೆಡಿ ತೊಗೊಂಡಿದ್ದೀವಿ. ನೆಕ್ಸ್ಟ್ C2ನ ಮಲ್ಟಿಪ್ಲಿಕೇಶನ್ ಮಾಡ್ಕೊತೀವಿ. ನೆಕ್ಸ್ಟು C3ನ ಇಲ್ಲಿ ಮಾಡ್ಕೊಂಬಿಟ್ಟು sin 2xನ ಬರ್ಕೊತೀವಿ. ನೆಕ್ಸ್ಟು ಇದನ್ನು ಕಾಂಪ್ಲಿಮೆಂಟ್ರಿ ಈಕ್ವೇಷನ್ ಅಂತ ಕರಿತೀವಿ. ನೆಕ್ಸ್ಟು ಕಾಂಪ್ಲಿಮೆಂಟ್ರಿ ಈಕ್ವೇಷನ್ನ ನಾವು ಎಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ವೈಯಲ್ಲಿ. y = yc = ಯಾವ ಥರ ಇದೆಯೋ ಆ್ಯಸ್ ಇಟ್ ಈಸ್ ನಾವು ಬರ್ಕೊತಿದ್ದೀವಿ. Final equation is called as complementary equation or general equation. Please subscribe and support. Any doubts, please ask me.